ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ. ಕೀರ್ತನೆ 105:4 ವಚನ ಹೇಳುತ್ತೆ, ಆತನ ಮುಖದರ್ಶನವನ್ನು ನೀವು ಅಪೇಕ್ಷಿಸಿರಿ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಅನೇಕ ಬಾರಿ ನಾವು ತೀರ್ಮಾನಿಸಿಕೊಂಡಿರ್ತೇವೆ, ನಾವು ಹೇಗಾದರೂ ಸರಿ ನಾನು ಪ್ರಾರ್ಥಿಸಬೇಕೆಂಬುದಾಗಿ, ಪ್ರಾರ್ಥನೆ ಮಾಡಬೇಕೆಂಬಂಥ ಆಸೆ ನಮ್ಮೆಲ್ಲರಿಗೂ ಸಹ ಇದೆ. ಭಾನುವಾರ ಬಂತು ಅಂತಂದರೆ ಚರ್ಚ್ನಲ್ಲಿ ಒಳ್ಳೆಯ ಸಂದೇಶವನ್ನು ಕೇಳ್ತಾ ಇರ್ತೇವೆ. ಸಂದೇಶ ಕೇಳುವಾಗ ನಮಗೊಂದು ಆಸೆ ಬರುತ್ತೆ, ನಾನು ಸಹ ಪ್ರತಿನಿತ್ಯ ದೇವ್ರನ್ನ ನೋಡಬೇಕು, ಪ್ರಾರ್ಥಿಸ್ಬೇಕೆಂಬಂಥ ಆಸೆ ಬರುತ್ತೆ. ಬಟ್ ನಮ್ಮಿಂದ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಪ್ರತಿದಿನ ಅಂದ್ಕೊಳ್ತೇವೆ, ಆಗ್ತಾಯಿಲ್ಲ. ಆದರೆ ಪ್ರತಿದಿನ ಹಾಗೆ ಸಮಯ ಕಳೆದು ಹೋಗ್ತಾ ಇದೆ. ಮತ್ತೆ ಭಾನುವಾರ ಬಂದುಬಿಡ್ತಿದೆ. ಮತ್ತೆ ಭಾನುವಾರ ಬರುವಾಗ ಅದೇ ತೀರ್ಮಾನ ಮಾಡ್ಕೊಳ್ತೇವೆ, ಏನಾದರೂ ಆಗಲಪ್ಪ ಪ್ರಾರ್ಥನೆ ಮಾಡೋಣ ಅಂತ. ಈ ರೀತಿಯಾದಂಥ ಒಂದು ಮನಸ್ಥಿತಿ ನಿಮಗಿರ್ಬೋದು. ಆದರೆ ಖಂಡಿತವಾಗ್ಲೂ ಈ ವಾಕ್ಯ ಸಂದೇಶ ನಿಮ್ಮನ್ನು ಉತ್ತೇಜಿಸುತ್ತೆ ಎಂಬುದಾಗಿ ನಾನು ನಂಬ್ತೇನೆ. ಖಂಡಿತವಾಗಿಯೂ ಕರ್ತನು ಈ ಭಾಗದಲ್ಲಿ ನಿಮ್ಮನ್ನು ಮುಟ್ಟುವಾತನಾಗಿದ್ದಾನೆ. ಪ್ರಿಯರೇ, ನಮಗೆ ದೇವರು ಪ್ರತಿ ಮುಂಜಾನೆಯನ್ನು, ಪ್ರತಿ ದಿನವನ್ನು ನಮಗಾಗಿ ಯಾಕೆ ಕೊಟ್ಟಿದ್ದಾನೆ ಅಂತಂದರೆ, ನಾವು ಆರಾಧಿಸುವಂಥ ದೇವರನ್ನು ನಾವು ಸಂಧಿಸಲಿಕ್ಕೋಸ್ಕರವಾಗಿ. ಯಾವಾಗ ನೀವು ದೇವರನ್ನು ಸಂಧಿಸ್ತೀರೋ ಆಗೆಲ್ಲ ನಿಮ್ಮ ಲೈಫಲ್ಲಿ ದೇವರು ನಿಮ್ಮ ಲೈಫಲ್ಲಿ ಪ್ರತಿದಿನ ಒಂದು ಸರ್ಪ್ರೈಸನ್ನು ಕರ್ತನಿಟ್ಟಿರುವಾತನಾಗಿದ್ದಾನೆ. ಪ್ರತಿದಿನ ನೀನು ದೇವರನ್ನು 10 ನಿಮಿಷಗಳ ಕಾಲವಾದ್ರೂ ನಿನ್ನ ದೇವರನ್ನು ನೀನು ನೋಡಲಿಕ್ಕೆ ಹೋದರೆ ನಿನ್ನ ಜೀವಿತದಲ್ಲಿ ಪ್ರತಿದಿನ ಅದ್ಭುತಗಳು ಆರಂಭವಾಗುತ್ತೆ ಪ್ರಿಯರೇ. ಹಾಗೆ ನಾವು ಅನ್ನಳ ಜೀವಿತದಲ್ಲಿ ನೋಡ್ತೇವೆ, ಅನ್ನ ಕಷ್ಟಕರವಾದಂಥ ಪರಿಸ್ಥಿತಿಗಳಲ್ಲಿ ಆಕೆ ದೇವರ ಸಮ್ಮುಖಕ್ಕೆ ಹೋದಲಿ ಎಂಬುದಾಗಿ ನೋಡ್ತೇವೆ. ಅನ್ನ ಒಮ್ಮೆ ಹೋಗಲಿಲ್ಲ. ಅನ್ನ ಜೀವಿತದಲ್ಲಿ ಒಂದು ಸಾರಿ ಮಾತ್ರ ಅದ್ಭುತ ನಡೆಯಲಿಲ್ಲ. ಪ್ರತಿ ಸಾರಿಯೂ ಆಕೆ ಆಲಯಕ್ಕೆ ಹೋಗುವಾಗಲ್ಲ, ಅದರ ಸಮ್ಮುಖಕ್ಕೆ ಹೋಗುವಾಗಲೆಲ್ಲ ಅದ್ಭುತಗಳು ನಡೆಯಲಿಕ್ಕೆ ಆರಂಭವಾಯಿತು ಪ್ರಿಯರೇ. ಹೌದು, ಈ ಒಂದು ಸಮಯದಲ್ಲಿ ನೀವು ಇವತ್ತಿನಿಂದ ತೀರ್ಮಾನ ಮಾಡಿರಿ, ನಾನು ದೇವರ ಸಮ್ಮುಖಕ್ಕೆ 10 ನಿಮಿಷವಾದರೂ ನಾನು ಹೋಗ್ತೇನೆ, ನಾನು ಹೋಗುವಾಗ ಅದ್ಭುತಗಳು ನಡೆಯುತ್ತೆ ಎಂಬುದಂಥ ತೀರ್ಮಾನವನ್ನು ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಇದುವರೆಗೆ ನೋಡದೇ ಇರುವಂಥ ಅದ್ಭುತಗಳನ್ನು ನೀವು ಕಾಣುವಂಥವರಾಗಿರ್ತೀರ. ನಿಮ್ಮ ಒಂದು ಶರೀರದಲ್ಲಿ ಇದುವರೆಗೆ ಕಾಣದ ಒಂದು ಆರೋಗ್ಯವನ್ನು ನೀವು ಕಾಣುವಂಥವರಾಗಿರ್ತೀರ. ನಿಮ್ಮ ಕುಟುಂಬದಲ್ಲಿ ಇದುವರೆಗೆ ನೋಡದಂಥ ಒಂದು ಐಶ್ವರ್ಯವನ್ನು ನೀವು ನೋಡುವಂಥವರಾಗಿರ್ತೀರ. ಇದುವರೆಗೆ ನಿನ್ನ ಮಕ್ಕಳಲ್ಲಿ ಇಲ್ಲದ ಒಂದು ಜ್ಞಾನವನ್ನು ದೇವರು ಆ ಜ್ಞಾನವನ್ನು ಕೊಡುವಾತನಾಗಿದ್ದಾನೆ ಪ್ರಿಯರೇ. ಹೌದು, ದೇವರ ಸಮ್ಮುಖದಲ್ಲಿ ನಾವು ಬರುವಾಗ ಪ್ರತಿದಿನ ಸರ್ಪ್ರೈಸೇ ಪ್ರಿಯರೇ. ಪ್ರತಿದಿನ ಸರ್ಪ್ರೈಸ್ ಬಿಟ್ಟಿರ್ತಾರೆ. ಪ್ರತಿದಿನ ನನ್ನನ್ನು ಆಶ್ಚರ್ಯಪಡಿಸುವ ಹಾಗೆ ಕರ್ತನ ಅದ್ಭುತವನ್ನೇ ಮಾಡಿ ತೋರಿಸುವಾತನಾಗಿದ್ದಾನೆ. ಹಾಗಾದರೆ ನಾವು ಇವತ್ತಿನಿಂದ ಒಂದು ತೀರ್ಮಾನ ತೆಗೆದುಕೊಳ್ಳೋಣ, ನಾವು ದೇವರ ಸಮ್ಮುಖಕ್ಕೆ ಹೋಗೋಣ. ನೋಡ್ರಿ, ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಕರ್ತನನ್ನು ನೋಡಲೇಬೇಕು ಎಂಬಂಥ ಒಂದು ಹಠ ನಮ್ಮ ಒಳಗೆ ಬಂದರೆ ಸಾಕು, ಖಂಡಿತವಾಗ್ಲೂ ನಾವು ಅದ್ಭುತವನ್ನು ನಾವು ಸ್ವತಂತ್ರಿಸಿಕೊಳ್ಳುವಾಗಿದ್ದೇವೆ. ಖಂಡಿತವಾಗ್ಲೂ ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿದಿನ ದೇವರನ್ನು ಸಂಧಿಸ್ರಿ. ಸಂಧಿಸುವಂಥದ್ದು ಅದು ವ್ಯರ್ಥವಾದಂಥ ಸಮಯ ಅಲ್ಲ. ಪ್ರತಿದಿನ ನೀನು ದೇವರನ್ನು ಸಂಧಿಸ್ತೀಯ ಅಂತಂದರೆ 10 ನಿಮಿಷ ಅಯ್ಯೋ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಯೋಚಿಸಬೇಡ. 10 ನಿಮಿಷದಲ್ಲಿ ನಿನ್ನ ಜೀವಿತಕ್ಕೆ ಬೇಕಾದಂಥ ಅದ್ಭುತವನ್ನು ಕರ್ತನಿಟ್ಟಿದ್ದಾನೆ ಪ್ರಿಯರೇ. ಆಮೇಲೆ 10 ನಿಮಿಷದಲ್ಲಿ ಕರ್ತನು ನಿನ್ನ ಲೈಫಿಗೆ ಬೇಕಾದಂಥ ಅದ್ಭುತವನ್ನು ಇಟ್ಟಿದ್ದಾನೆ. ಅದರ ಸಮ್ಮುಖದಲ್ಲಿ ನೀನು ಕುಳಿತು 10 ನಿಮಿಷ ಪ್ರಾರ್ಥಿಸುವಾಗ, ನೀನು ಆಳವಾಗಿ ನೀನು ಅಲ್ಲಿ ಬೇರೂರುವಾಗ ಕರ್ತನಾದ ದೇವರ ನಿನ್ನ ಲೈಫಲ್ಲಿ ಪ್ರತಿದಿನ ಚಿಗುರು ಹೊಡೆಯುವಂಥ ಒಂದು ಅನುಭವದಲ್ಲಿ ಕರ್ತನಾದ ದೇವರು ನಿನ್ನ ನಡೆಸುವಾತನಾಗಿದ್ದಾನೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನವನ್ನು ನಾನು ಯೇಸು ನಾಮದಲ್ಲಿ ಬ್ಲೆಸ್ ಮಾಡ್ತಾ ಇದ್ದೇನೆ. ನಿಮ್ಮ ಕೆಲಸಗಳನ್ನ ಬ್ಲೆಸ್ ಮಾಡ್ತಾ ಇದ್ದೇನೆ. ನೀವು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಆಮೆನ್, ಆಮೆನ್.